ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದ ದಶಮಾನೋತ್ಸವ ಮತ್ತು ಪದವಿ ಕಾಲೇಜಿನ 60ನೇ ವರ್ಷದ ಸಂಭ್ರಮಾಚರಣೆ ಮಾರ್ಚ್ 22ರಂದು ನಡೆಯಲಿದೆ. ಮಾರ್ಚ್ 23ಕ್ಕೆ ಸಪ್ತಪರ್ಣೋತ್ಸವ, ವಿದ್ಯಾರ್ಥಿ ಸಂಘದ ದಿನಾಚರಣೆ ಹಾಗೂ ಮಾರ್ಚ್ 24ಕ್ಕೆ ಕಾಲೇಜು ವಾರ್ಷಿಕೋತ್ಸವ ವಿವೇಕಾನಂದ ಸ್ವಾಯತ್ತ ಮಹಾವಿದ್ಯಾಲಯದ ಆವರಣದಲ್ಲಿ ಜರುಗಲಿದೆ ಎಂದು ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಇದರ ಸಂಚಾಲಕ ನ್ಯಾಯವಾದಿ ಮುರಳೀಕೃಷ್ಣ ಕೆಎನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸ್ನಾತಕೋತ್ತರ ವಿಭಾಗದ ದಶಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯ ಖಾತೆಯ ಕೇಂದ್ರ ಶಿಕ್ಷಣ ಸಚಿವ ಡಾಕ್ಟರ್ ಸುಕಾಂತ ವಂಚೂಂದಾರ್ ಅವರು ಉದ್ಘಾಟಿಸಲಿದ್ದಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಕೃಷ್ಣ ಭಟ್, ವಿವೇಕಾನಂದ ಪದವಿ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ಅವರು ಘನ ಉಪಸ್ಥಿತಿಯಲ್ಲಿರ್ತಾರೆ ಎಂದು ಹೇಳಿದರು. ವೈದ್ಯಕೀಯ ಮತ್ತು ಸಮಾಜ ಸೇವೆಯಲ್ಲಿ ಡಾಕ್ಟರ್ ಗೌರಿ ಪೈ, ಕಾನೂನು ವಿಭಾಗದಲ್ಲಿ ಹಿರಿಯ ನ್ಯಾಯವಾದಿ ಎಂ ರಾಮಮೋಹನ್ ರಾವ್, ಸಾಮಾಜಿಕ ಹೋರಾಟ ವಿಭಾಗದಲ್ಲಿ ಡಾಕ್ಟರ್ ಮೋಹನ್ ಕುಮಾರ್ ವೈ, ಶಿಕ್ಷಣ ಕ್ಷೇತ್ರದಲ್ಲಿ ಸುಳ್ಯದ ಸ್ನೇಹ ಶಿಕ್ಷಣ ಸಂಸ್ಥೆ, ಉದ್ಯಮ ಮತ್ತು ವ್ಯವಹಾರದಲ್ಲಿ ಶಂಕರ್ ಗ್ರೂಪ್ಸ್ ಸತಿಶಂಕರ್, ಧಾರ್ಮಿಕ ಮತ್ತು ಸಮಾಜ ಸೇವೆಯಲ್ಲಿ ವೇದಮೂರ್ತಿ ಕಶೇಕೋಡಿ ಸೂರ್ಯನಾರಾಯಣ್ ಭಟ್, ಜನಪದ ವಿಭಾಗದಲ್ಲಿ ಡಾಕ್ಟರ್ ರವೀಶ್ ಪಡುಮಲೆ, ಕೃಷಿ ವಿಭಾಗದಲ್ಲಿ ದೇವಿ ಪ್ರಸಾದ್ ಕಡೆಮಜ್ಜೆ, ಮಳೆ ದಾಖಲೀಕರಣದಲ್ಲಿ ಪಿಜಿಎಸ್ಎನ್ ಪ್ರಸಾದ್, ಯಕ್ಷಗಾನದಲ್ಲಿ ಗೋವಿಂದ ನಾಯ್ಕ ಪಲೆಚ್ಚಾರು ಅವರನ್ನ ಸನ್ಮಾನಿಸಲಾಗುವುದು ಎಂದು ಮುರಳೀಕೃಷ್ಣ ಕೆಎನ್ ತಿಳಿಸಿದ್ದಾರೆ. ಸಭಾ ಕಾರ್ಯಕ್ರಮದ ಬಳಿಕ ಮಧ್ಯಾಹ್ನ 12ರಿಂದ ಭಾರತೀಯ ಶ್ರೀಮಂತ ಜ್ಞಾನ ಸಂಪತ್ತಿನ ಅನಾವರಣ ಕಾರ್ಯಕ್ರಮದಲ್ಲಿ ಶಿಕ್ಷಣದ ಕುರಿತು ಹೊಸ ದೃಷ್ಟಿಕೋನ ಎನ್ನುವ ವಿಚಾರವನ್ನು ಆಧರಿಸಿ ವಿಚಾರಗೋಷ್ಠಿ ಕೂಡ ನಡೆಯಲಿದೆ. ವಿವೇಕಾನಂದ ಆಸ್ಪತ್ರೆ ಮೈಸೂರು ಇಲ್ಲಿನ ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞ ಮತ್ತು ಸ್ವಾಮಿ ವಿವೇಕಾನಂದ ಯುವಜನ ವಿಭಾಗದ ಮಾರ್ಗದರ್ಶಕ ಡಾಕ್ಟರ್ ಸೀತಾರಾಮ್ ಎಂ.ಆರ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಮುರಳೀಕೃಷ್ಣ ಕೆಎನ್ ಹೇಳಿದರು. ಸಂಜೆ ನಡೆಯುವ ಸಮಾರೋಪದಲ್ಲಿ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಆಶೀರ್ವಚನವನ್ನ ನೀಡಲಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಮತ್ತು ಹಿರಿಯ ವಿದ್ಯಾರ್ಥಿ ಡಿಆರ್ಡಿಒ ವಿಜ್ಞಾನಿ ಡಾಕ್ಟರ್ ಮಹಾದೇವ ಭಟ್ ಕಾಣುತ್ತಿಲ್ಲ ಭಾಗವಹಿಸಲಿದ್ದಾರೆ. ಇನ್ನು ಮಾರ್ಚ್ 23ಕ್ಕೆ ವಿದ್ಯಾರ್ಥಿ ಸಂಘದ ದಿನಾಚರಣೆಯನ್ನಾಗಿ ಸಪ್ತಪರ್ಣೋತ್ಸವ ಕಾರ್ಯಕ್ರಮ ನಡೆಯಲಿದೆ. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಮತ್ತು ಕನ್ನಡ ಉಪನ್ಯಾಸಕಿ ಕುಮಾರಿ ಅರ್ಚನಾ ಆರ್ಯ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿದೆ. ಇನ್ನು ಮಾರ್ಚ್ 24ರಂದು ಕಾಲೇಜಿನ ವಾರ್ಷಿಕೋತ್ಸವ ನಡೆಯಲಿದ್ದು, ಬೆಳಿಗ್ಗೆ 10 ಗಂಟೆಗೆ ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿಗಳಾದ ವಿಧಾನ ಪರಿಷತ್ ಸದಸ್ಯ ಬೋಜೇಗೌಡ, ಮಣಿಪಾಲ ಎಂಬಿಟಿ ಇದರ ಸಹ ನಿರ್ದೇಶಕ ಡಾಕ್ಟರ್ ರವಿಪ್ರಕಾಶ್ ರೈ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್, ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಡೀನ್ ಡಾಕ್ಟರ್ ವಿಜಯ್ ಸರಸ್ವತಿ, ಉಪಪ್ರಾಂಶುಪಾಲ ಪ್ರೊಫೆಸರ್ ಶಿವಪ್ರಸಾದ್, ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕಿ ಹವ್ಯ ಮತ್ತು ಅಕ್ಷತ ಉಪಸ್ಥಿತರಿದ್ದರು. ಇವರಿಗೆ ವಿದ್ಯಾರ್ಥಿಗಳಿಗೆ ಒಂದು ಸರ್ಟಿಫಿಕೇಟ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನಾವೆಲ್ಲ ಈಗ ಸಣ್ಣಾಗಿರುವಾಗ ಪುಸ್ತಕದಾಗಿ ಇಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸಪ್ತಪರ್ಣ ಇವತ್ತಿಗೂ ಅಲ್ಲಿ ಆ ಸಪ್ತಪರ್ಣೋತ್ಸವ ಅಂತ ಹೆಸರಿನಲ್ಲಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಯಾಕೆಂದರೆ ಒಂದು ವೈಜ್ಞಾನಿಕವಾಗಿಯೂ ಮತ್ತು ಔಷಧೀಯ ಸಸ್ಯವಾಗಿರುವ ಕಾರಣ ಅದನ್ನು ಹಾಗೆ ಬಳಕೆ ಮಾಡ್ತಾ ಇದ್ದಾರೆ. ತುಂಬ ವರ್ಷ ಬಾಳ್ಕೊಂಡು ಬರ್ತದೆ ಅಂತ ಹೇಳೋ ಕಾರಣ ನಾವು ಆ ಹೆಸರಿನಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿ ಸಂಘದ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ವಹಿಸಿಕೊಳ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಹಿರಿಯ ವಿದ್ಯಾರ್ಥಿ, ಕಾಲೇಜಿನ ಹಿರಿಯ ವಿದ್ಯಾರ್ಥಿ, ಈ ಭಾಗದ ವಿಧಾನ ಪರಿಷತ್ತಿನ ಸದಸ್ಯರು, ಶಾಸಕರಾದಂತಹ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ. ಇನ್ನೊಬ್ಬರು ಕುಮಾರಿ ಅರ್ಚನಾ ಆರ್ಯ, ಇವರು ಬೆಂಗಳೂರಿನವರು. ಇವರು ಈ ಭಾಗದಲ್ಲಿ ಸ್ವಲ್ಪ ಪರಿಚಯ ಕಡಿಮೆ ಇದೆ. ಅವರು ಕನ್ನಡ ಉಪನ್ಯಾಸಕಿಯಾಗಿ ಅವರು ಟಿವಿ ಮತ್ತು ಯೂಟ್ಯೂಬ್ನಲ್ಲಿ ಕ್ರಿಯೇಟಿವ್ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಿದವರು. ಅವರು ಒಳ್ಳೆಯ ಬರಹಗಾರರು, ಪರಿಸರಕ್ಕೆ ಸಂಬಂಧಪಟ್ಟಾಗಿ ಕೆಲಸ ಮಾಡಿದವರು. ಅವರು ಆ ದಿವಸ ಮುಖ್ಯ ಅತಿಥಿಗಳಾಗಿರ್ತಾರೆ. 24ನೇ ತಾರೀಕು ಆ ನಂತರ ಮಕ್ಕಳ 12 ಗಂಟೆ ನಂತರ ಮಕ್ಕಳ ಕಾರ್ಯಕ್ರಮ ಇರ್ತದೆ, ಸಾಂಸ್ಕೃತಿಕ ಕಾರ್ಯಕ್ರಮ. 24ಕ್ಕೆ ಸೋಮವಾರ ಪುನಃ ನಮ್ಮ ಕಾಲೇಜು ವಾರ್ಷಿಕೋತ್ಸವವು 60ನೇ ವರ್ಷದ ಸಂಭ್ರಮ. ಈ ಅಧ್ಯಕ್ಷತೆಯನ್ನು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರು, ಕ್ಯಾಂಪದ ಅಧ್ಯಕ್ಷರಾಗಿ KPSCಯ ಅಧ್ಯಕ್ಷರು ಆಗಿದ್ದಂತಹ ಶ್ರೀಯುತ ಎಸ್.ಆರ್. ರಂಗಮೂರ್ತಿಯವರು ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಕಾಲೇಜಿನ ಮತ್ತೊಬ್ಬ ಹಿರಿಯ ವಿದ್ಯಾರ್ಥಿ, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಬೋಜೇಗೌಡರು ಮುಖ್ಯ ಅತಿಥಿಗಳಾಗಿರ್ತಾರೆ. MIT ಮಣಿಪಾಲದ ಅಕಾಡೆಮಿಕ್
ಕೋ ಡೈರೆಕ್ಟರ್ ಆಗಿರುವ ಡಾಕ್ಟರ್ ರವಿಪ್ರಕಾಶ್ ವೈ ಇವರು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರ್ತಾರೆ. ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರು ಸಂಚಾಲಕರು ನಾವೆಲ್ಲ ಆ ಸಂದರ್ಭದಲ್ಲಿ ಇರ್ತೇವೆ. 12:30 ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತದೆ. ಹಾಗಾಗಿ ಒಂದು ಐತಿಹಾಸಿಕವಾದಂಥ ಈ ಕಾರ್ಯಕ್ರಮ 22, 23, 24ಕ್ಕೆ ನಡೆಯಲಿಕ್ಕಿದೆ ಆಗಬೇಕು ಮತ್ತು ಸಮಾಜಕ್ಕೆ ಭಾರಿ ದೊಡ್ಡ ಕೊಡುಗೆಗಳನ್ನು ಕೊಟ್ಟವರಾಗಿರಬೇಕು ಅಂತ ಹೇಳುವ ಒಂದು ಯೋಚನೆಗಳನ್ನು ಮಾಡಿ 10 ಜನರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಒಬ್ಬರು ಡಾಕ್ಟರ್ ಗೌರಿ ಪೈ, ಪುತ್ತೂರಿನ ತಾಯಿ ಅಂತೇಳಿಯೇ ಚಿರಪರಿಚಿತರು. ಗಿರಿಜಾ ಕ್ಲಿನಿಕ್ ಸ್ಥಾಪನೆ ಮಾಡಿ ಅಲ್ಲಿ ಜನಸಾಮಾನ್ಯರಿಗೆ ಚಿಕಿತ್ಸೆಗಳನ್ನು ಕೊಡುವುದರ ಮೂಲಕ ಮತ್ತು ಆನಂದಾಶ್ರಮವನ್ನು ಕಟ್ಟಿ ಸಮಾಜ ಸೇವೆಯನ್ನು ಮಾಡಿದಂಥ ಡಾಕ್ಟರ್ ಗೌರಿ ಪೈ ಅವರಿಗೆ ವೈದ್ಯಕೀಯ ಮತ್ತು ಸಮಾಜ ಸೇವೆಯ ಹೆಸರಿನಲ್ಲಿ ನಾವು ಅವರಿಗೆ ಸನ್ಮಾನವನ್ನು ಮಾಡ್ತೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಬ್ಬ ಪುತ್ತೂರಿನ ಶ್ರೇಷ್ಠ ನ್ಯಾಯವಾದಿ ಎಂ ರಾಮೋಹನ್ ರಾವ್, ಡಾಕ್ಟರ್ ಶಿವರಾಮ್ ಕಾರಂತರ ಅಳಿಯ, ಅವರ ತಂದೆ ಎಂ ಸದಾಶಿವರಾವ್ರವರು. ಅವರು ನಮ್ಮ ರಾಮಕೃಷ್ಣಾಶ್ರಮದ ಸ್ಥಾಪಕರಾಗಿ ಕೆಲಸ ಮಾಡಿದರು. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೆಲಸ ಮಾಡಿದರು. ಆಗಿನ ಕಾಲದಲ್ಲಿ ಅಸ್ಪೃಶ್ಯದ ವಿರುದ್ಧ ಹೋರಾಡಿದಂತಹ ಎಂ ಸದಾಶಿವರಾಯರ ಮಗ ಎಂ ರಾಮೋಹನ್ ರಾವ್ ಅವರು ಕೂಡ ಒಂದು ಲೀಗಲ್ ಕ್ಷೇತ್ರದಲ್ಲಿ, ಕಾನೂನು ಕ್ಷೇತ್ರದಲ್ಲಿ ಒಬ್ಬ ಪರಿಣಿತರು. ಕುಮ್ಕಿ ರೈತು, ಆಮೇಲೆ ಅಳಿಯ ಸಂತಾನ ಕಾಯ್ದೆಗಳು ಮತ್ತು ಕ್ಲಿಷ್ಟಕರವಾದಂತಹ ಕ್ಷೇತ್ರಗಳಲ್ಲಿ ಅವರು ಭಾರಿ ಮಿಸ್ಸಿಮರು. ಮೈಸೂರು ಆಡಳಿತ ಕಾಲದಲ್ಲಿ ಇದ್ದಂತಹ ಆ ಆ್ಯಕ್ಟುಗಳಲ್ಲೂ ಅವರು ಈಗ ಯಾರಾದರೂ ಅದರ ಬಗ್ಗೆ ರೆಫರೆನ್ಸ್ ಬೇಕು ಅಂತಿದ್ದರೆ, ನಾನು ಆಫ್ ದ ರೆಕಾರ್ಡ್ ಹೇಳ್ತಿದ್ರೆ, ಬೆಂಗಳೂರಿನಲ್ಲೂ ಕೂಡ ಇಲ್ಲಿಗೆ ಬಂದು ಅವರನ್ನು ಭೇಟಿಯಾಗಿ ಅವರ ಅನುಭವಗಳನ್ನು ಪಡ್ಕೊಳ್ಳುವಂತಹ ಒಬ್ಬ ಶ್ರೇಷ್ಠ ನ್ಯಾಯವಾದಿಯವರು ಎಂ ರಾಮೋಹನ್ ರಾವ್ ಅವರನ್ನು ನಾವು ಗುರುತಿಸ್ತೇವೆ. ಕನ್ನಡ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಒಂದು ಶಿಕ್ಷಣ ಸಂಸ್ಥೆ ಸ್ನೇಹ ಶಿಕ್ಷಣ ಸಂಸ್ಥೆ ಸುಳ್ಯ. ನಿಮಗೆಲ್ಲ ಗೊತ್ತಿದೆ, ಕನ್ನಡ ಮಾಧ್ಯಮ ನಡೆಸುವುದು ಎಷ್ಟು ದಾಮ್ಲೆ ಅವರು. ನಾವು ಶಿಕ್ಷಣ ಸಂಸ್ಥೆಯನ್ನೇ ನಾವು ಗುರುತಿಸ್ತಾ ಇದ್ದೇವೆ. ಅಂದರೆ ದಾಮ್ಲೆ ಮತ್ತು ಅವರ ಟೀಮ್ ತಂಡದವರು ಅದನ್ನು ಸ್ವೀಕಾರ ಮಾಡ್ತಾರೆ. ಕನ್ನಡ ಮಾಧ್ಯಮವನ್ನು ಪ್ರಾರಂಭ ಮಾಡುವುದೇ ಕಷ್ಟ. ಅದರಲ್ಲಿ ಈಗ ಅವರು ಒಳ್ಳೆಯ ಒಂದು ಸ್ಥಾನಮಾನವನ್ನು ಇಟ್ಕೊಂಡು ಅಲ್ಲಿ ಸುಳ್ಯದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂಥವ್ರನ್ನು ನಾವು ಗುರುತಿಸ್ತಾ ಇದ್ದೇವೆ. ನಿಮಗೆ ಗೊತ್ತಿರುವ ಹಾಗೆ ಪುತ್ತೂರನ್ನು ಇಡೀ ದೇಶದಲ್ಲಿ ಗುರುತಿಸಿದಂತಹ ಒಬ್ಬ ಉದ್ಯಮ ಕ್ಷೇತ್ರದಲ್ಲಿ ನಮ್ಮ ಶಂಕರ್ ಗ್ರೂಪ್ಸ್ ಇದರ ಮಾಲೀಕರಾದಂತಹ ಸತ್ಯಶಂಕರ್ ಅವರು ರಿಕ್ಷಾ ಡ್ರೈವರ್ ಆಗಿ, ಕಾರು ಡ್ರೈವರ್ ಆಗಿ 0ಯಿಂದ ಪ್ರಾರಂಭ ಮಾಡಿದಂತಹ ಅವರ ಉದ್ಯಮ ಕ್ಷೇತ್ರ ಇವತ್ತು ಅಗಾಧವಾಗಿ ಬೆಳೆದಿದೆ. 800 ಕೋಟಿಗಿಂತಲೂ ಜಾಸ್ತಿ ಅವರು ನಮ್ಮ ಕ್ಷೇತ್ರದ ಭಾರತದ ಉದ್ಯಮಿಗಳ ಜೊತೆಗೆ ಪೈಪೋಟಿ ಮಾಡುವಂತಹ ಒಬ್ಬ ಉದ್ದಿಮೆದಾರರಾಗಿ ಇವತ್ತು ಅವರು ಬೆಳೆದಿದ್ದಾರೆ, ಪುತ್ತೂರನ್ನು ಗುರುತಿಸಿದ್ದಾರೆ. ಹಾಗಾಗಿ ಅವರನ್ನು ನಾವು ಗುರುತಿಸಿದ ಔಚಿತ್ಯ ಅಂತ ಅಂದ್ಕೊಂಡು ಅವರನ್ನು ನಾವು ದಿವಸ ಸನ್ಮಾನ ಮಾಡ್ತಾ ಇದ್ದೇವೆ. ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ವೇದಮೂರ್ತಿ ಕಶಕುಡಿ ಸೂರ್ಯನಾರಾಯಣ ಭಟ್, ಉತ್ತಮ ವಾಗ್ಮಿಯವರು. ಅವರು ವೈದಿಕರಾಗಿ, ಪುರೋಹಿತರಾಗಿ ತನಗೆ ಬಂದಂತಹ ಏನು ಆದಾಯದ ಒಂದು ಭಾಗವನ್ನು ಅವರು ಸಮಾಜಕ್ಕೋಸ್ಕರ ಅವರು ವಿನಿಯೋಗ ಮಾಡಿ ಸುಮಾರು ಒಂದು 25-30 ಮನೆಗಳನ್ನು ಬಡವರಿಗೆ ಅದನ್ನು ಕಟ್ಟಿಕೊಟ್ಟು ಅವರ ಜೀವನಕ್ಕೆ ಒಂದು ಆಸರೆಯಾದಂತಹ ಒಬ್ಬ ವ್ಯಕ್ತಿಯವರು. ಹಾಗೆ ಕಶಕುಡಿ ಸೂರ್ಯನಾರಾಯಣ ಭಟ್ರವರನ್ನು ನಾವು ಗುರುತಿಸ್ತಾ ಇದ್ದೇವೆ. ಡಾಕ್ಟರ್ ರವೀಶ್ ಪಡ್ಮಲೆ, ತೀರಾ ಸಾಮಾನ್ಯ ಕುಟುಂಬದಿಂದ, ಉಪೇಕ್ಷಿತ ವರ್ಗದಿಂದ ಅವರು ಬಂದು ಶಿಕ್ಷಣ ಪಡೆಯುವುದೇ ಕಷ್ಟ. ಅಂಥದ್ದಲ್ಲಿ ಅವರು ಬಹಳ ಕಷ್ಟಪಟ್ಟು ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ, BTech ಮಾಡಿ, ಆನಂತರ ಇಂಜಿನಿಯರಿಂಗ್ ಡಾಕ್ಟರೇಟ್ ಮಾಡಿ ಅವರು ಇವತ್ತು SDM ಕಾನೂನು ಕಾಲೇಜಿನಲ್ಲಿ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ವಿದ್ಯಾಭ್ಯಾಸ ಜಾಸ್ತಿ ಪಡೆದ ಕೂಡಲೇ ತಾನು ಬಂದಂತಹ ದಾರಿ, ತನ್ನನ್ನು ಬೆಳೆಸಿದಂತಹ ವ್ಯಕ್ತಿಗಳನ್ನು ಮರೆತು ಬಿಡುವಂಥ ಸಾಧ್ಯತೆ ಇದೆ. ರವೀಶ್ರವರು ಅವರ ಪರಂಪರಾಗತವಾಗಿ ಬಂದಂತಹ ಭೂತಾರಾಧನೆ ಏನಿದೆ, ಆ ಭೂತಾರಾಧನೆಯನ್ನು ಕೂಡ ಅವರು ಆ ಜನಪದದ ಸೊಗಡನ್ನು ಅವರು ಬಿಡಲಿಲ್ಲ. ಇವತ್ತಿಗೂ ಅವರು ಭೂತಾರಾಧನೆಯನ್ನು, ಭೂತ ಕಟ್ಟುವ ಕೆಲಸಗಳನ್ನು, ಭೂತ ನರ್ತನ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರನ್ನು ಗುರುತಿಸಿದ್ದು ಔಚಿತ್ಯ ಅಂತ ಅಂದ್ಕೊಂಡು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ ನಾವು. ಕೃಷಿ ಕ್ಷೇತ್ರದಲ್ಲಿ ದೇವಿ ಪ್ರಸಾದ್ ಕಡಮಜೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಅವರಿಗೆ ಸರ್ಕಾರದಿಂದ ಒಂದು ಪ್ರಶಸ್ತಿಯಲ್ಲಿ ಬಂದಿದೆ. ಅವರು ಯುವಕರು ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ಕೃಷಿ, ತರಕಾರಿ, ಒಂದು 5 ಎಕರೆ ಜಾಗೆಯಲ್ಲಿ ಎಷ್ಟು ಒಳ್ಳೆಯ ಕೃಷಿ ಮಾಡಬಹುದು ಅಂತ ತೋರಿಸಿಕೊಟ್ಟಂತಹ ಒಂದು
ವ್ಯಕ್ತಿಯವರು. ಅವರು ಏನು ಜಾಯಿಂಟ್ ಫ್ಯಾಮಿಲಿಯಾಗಿ ಅವರು ಏನು ಜೀವನ ಮಾಡ್ತಾ ಇದ್ದಾರೆ. ಅವರು ದೇವಿ ಪ್ರಸಾದ ಕರ್ಮಾಗಿ ಅವರನ್ನು ಗುರುತಿಸ್ತೇವೆ. ಇನ್ನೊಬ್ಬರು ಸುಳ್ಯದ PGS ಪ್ರಸಾದ್ ಅವರು, ಕೆಲವರಿಗೆ ಗೊತ್ತಿರಬಹುದು. PGS ಪ್ರಸಾದ್ ಅವರು ಬಾಳಿಲದವರು, ಬಾಳಿಲ ವಿದ್ಯಾಬೋಧಿನಿ ಪ್ರೌಢಶಾಲೆಯ ಸಂಚಾಲಕರಾಗಿದ್ದಾರೆ. ಅವರು 50 ವರ್ಷಗಳ ಮಳೆ ದಾಖಲೀಕರಣವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ತಂದೆ ಮಾಡ್ತಾ ಇದ್ರು. ಈಗ ಅದನ್ನು ಅವರು ಕಳೆದ 35 ವರ್ಷಗಳಿಂದ ಅವರೇ ಮುಂದುವರಿಸಿಕೊಂಡು ಬಂದು ನಮ್ಮ ಬೇರೆ ಬೇರೆ ಮಳೆಯ ತಿಂಗಳುಗಳೇನಿದೆ, ಈ ತಿಂಗಳುಗಳಲ್ಲಿ ಎಷ್ಟು ಮಳೆ ಬಂದಿದೆ, ಯಾಕೆ ಕಡಿಮೆ ಆಗಿದೆ, ಇದಕ್ಕೊಂದು ವೈಜ್ಞಾನಿಕವಾದಂತಹ ಒಂದು ವ್ಯಾಖ್ಯಾನಗಳನ್ನು ಅವರು ಇಟ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಮ್ಮ ಸರ್ಕಾರಕ್ಕೆ, ಇಲಾಖೆಗಳಿಗೆ ಇದೊಂದು ದೊಡ್ಡ ಒಂದು ಡಾಕ್ಯುಮೆಂಟೇಶನ್ ಆಗ್ತದೆ. ಹಾಗೆ PGS ಪ್ರಸಾದವನ್ನು ನಾನು ಗುರುತಿಸ್ತಾ, ಯಕ್ಷಗಾನ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ತುಂಬ ಕಲಾವಿದರನ್ನು, ಯುವ ಕಲಾವಿದರನ್ನು ಸಮಾಜಕ್ಕೆ ಕೊಟ್ಟಂತಹ, ಯಾವುದೇ ಪ್ರಚಾರಕ್ಕೆ ಒಳಗಾಗದಂತಹ ಒಬ್ಬ ವ್ಯಕ್ತಿ ಶ್ರೀಯುತ ಗೋವಿಂದ ನಾಯಕ ಪಾಲೇಚಾರ್ ಅವರು. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮ ಆದ ನಂತರ ಮಧ್ಯಾಹ್ನ ಒಂದು 12 ಗಂಟೆಯಿಂದ ಒಂದು ವಿಶೇಷವಾದಂತಹ ಒಂದು ವಿಚಾರಗೋಷ್ಠಿ ಇದೆ. ಈ ವಿಚಾರಗೋಷ್ಠಿಯಲ್ಲಿ ಡಾಕ್ಟರ್ ಸೀತಾರಾಮ್ ಎಮ್ಮಾರ್, ಇವರು ಸ್ವಾಮಿ ವಿವೇಕಾನಂದದ ಯೂತ್ ಮೂವ್ಮೆಂಟಿನ ಡೈರೆಕ್ಟರ್ ಆಗಿ, ಸಂಯೋಜಕರಾಗಿ ಕೆಲಸ ಮಾಡ್ತಾರೆ. ಅವರು ಮೂಳೆಶಾಸ್ತ್ರ ಚಿಕಿತ್ಸಾ ತಜ್ಞರಾಗಿ ವಿವೇಕಾನಂದ ಆಸ್ಪತ್ರೆ ಸಗಳೂರು, ಮೈಸೂರಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಭಾರತೀಯ ಶ್ರೀಮಂತ ಜ್ಞಾನ ಸಂಪತ್ತಿನ ಅನಾವರಣ ಮತ್ತು ಶಿಕ್ಷಣದ ಕುರಿತು ಒಂದು ಹೊಸ ದೃಷ್ಟಿಕೋನ ಅಂತ ಹೇಳುವ ವಿಷಯದಲ್ಲಿ ಅವರು ನಮ್ಮ ವಿಚಾರಗೋಷ್ಠಿಯನ್ನು ನಡೆಸಿಕೊಡ್ತಾರೆ. ಅದಾದ ಬಳಿಕ ಮಧ್ಯಾಹ್ನ 2:30 ಗಂಟೆಗೆ ಇಡೀ ನಮ್ಮ ದಶಮಾನೋತ್ಸವದ ಏನು ಸಮಾರಂಭ ಮತ್ತು ಸಾಧಕರ ಹಿರಿಯ ವಿದ್ಯಾರ್ಥಿಗಳಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲರಿಗೂ ಆಶೀರ್ವಚನ ಮಾಡುವವರು ಎಳನೀರು ಸಂಸ್ಥಾನದ ಮಠಾಧೀಶರು